160 ಜನ ಕಾಮಗಾರಿ ಮಾಡಿದ್ದಾರೆ ಅಂತ ಹೆಸರು ಬೇರೆ ಬೇರೆ, ಫೋಟೋ ಮಾತ್ರ ಒಂದೇ, 9 ಜನರದ್ದೇ ಫೋಟೋ. ಆದ್ರೆ 160 ಜನರ ಹೆಸರುಗಳು ಬೇರೆ ಬೇರೆ, ಫೋಟೋ ಮಾತ್ರ ಒಂದೇ. ಪ್ರತಿದಿನವೂ ಕೂಡ ಒಂದೇ ಫೋಟೋವನ್ನ ಬಳಸಿ ನಕಲಿ ಬಿಲ್ ಅನ್ನ ಮಾಡಲಾಗ್ತಾ ಇದೆ. ಜುಲೈ 5, 6, 7ರಂದು ಅಪ್ಲೋಡ್ ಮಾಡಿರುವಂತ ಫೋಟೋಗಳು 20 ದಿನದ ಹಿಂದೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ನಲ್ಲೇ ಕರ್ಮಕಾಂಡ ಬಯಲಾಗಿದೆ. ಸರ್ಕಾರದ ಅಧಿಕೃತ ವೆಬ್ಸೈಟ್ ನೋಡಿ ಯಾವ ಮಟ್ಟಿಗೆ ಬಂಡ ಧೈರ್ಯ ಅಂದ್ರೆ, ವೆಬ್ಸೈಟ್ ನಲ್ಲಿ ಅಫಿಷಿಯಲಿನೇ ಅಪ್ಲೋಡ್ ಮಾಡಲಾಗಿದೆ. ವೆಬ್ಸೈಟ್ ನಲ್ಲಿ ಕಣ್ಣಿಗೆ ರಾಚುವಂತಿದೆ ಅದು ಭ್ರಷ್ಟಾಚಾರ ಅನ್ನುವಂಥದ್ದು. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಆ ಪಿಡಿಒಗಳ ಸಂಘದ ರಾಜ್ಯಾಧ್ಯಕ್ಷ ಬೇರೆ, ಇನ್ನು ಉಳ್ದಂತವ್ರ ಕತೆ ಹೇಳಿ. ರಾಜ್ಯಾಧ್ಯಕ್ಷಂದೇ ಹಿಂಗೆ ಹಳ್ಳ ಹಿಡಿಸಲಾಗ್ತಾ ಇದೆ ನರೇಗಾ ಕಾಮಗಾರಿಯನ್ನ. ಬಿಲ್ಲು 10% ಇದ್ದಿದ್ದು 100% ಬಿಲ್ ಮಾಡ್ಕೊಂಡಿದ್ದಾರೆ. ಅದು ಕಾಮಗಾರಿನೇ ಆಗದಲ್ಲೇ ಇರುವಂತ ಒಂದು ಕಾಮಗಾರಿಗಳಲ್ಲೂ ಕೂಡ ದುಡ್ಡನ್ನ ಹೊಡೆಯಲಾಗಿದೆ. ತಿಮ್ಮಾಪುರ ಅವರ ಕ್ಷೇತ್ರದಲ್ಲೇ, ಎಸ್ಪೆಷಲಿ ಮುಧೋಳದಲ್ಲಿ ಮೊನ್ನೆ ಅಷ್ಟೇ ಅಬಕಾರಿ ಸಚಿವರು ತಿಮ್ಮಾಪುರ ಅವರ ಕ್ಷೇತ್ರದಲ್ಲಿ ಅಕ್ರಮವಾಗಿ ಯಾವ್ಯಾವ ರೀತಿಯಾಗೆಲ್ಲ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತ ತೋರಿಸ್ತಾ ಇದ್ವಿ. ಅದಾದ್ಮೇಲೆ ಅವರ ಪಟ್ಟ ಶಿಷ್ಯ ಒಬ್ಬ ಅಲ್ಲಿ ರಾಜ್ಯ ಹೆದ್ದಾರಿಯನ್ನೇ ಒಡೆದ್ಬಿಟ್ಟು ತನ್ನ ಅಂಗಡಿಗೆ ಹೋಗ್ಲಿಕ್ಕೆ ದಾರಿಯನ್ನ ಮಾಡ್ಕೊಂಡಿದ್ದ. ಈಗ ಮತ್ತೊಂದು ಪ್ರಕರಣ, 10% ಕಾಮಗಾರಿಗೆ 100% ಬಿಲ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಲಾಗಿದೆ. ಕಾಮಗಾರಿ ನಡೆಸದೆ ನಕಲಿ ಫೋಟೋವನ್ನ ಹಾಕಿ ಬಿಲ್ ಕ್ಲಿಯರ್ ಮಾಡ್ಕೊಳ್ಳಲಾಗಿದೆ. 10 ಕೋಟಿಗೂ ಅಧಿಕ ಹಣವನ್ನ ಲೂಟಿ ಮಾಡಲಾಗಿದೆ ಅಂತ ದೂರನ್ನ ಕೊಡಲಾಗಿದೆ. ಪಿಡಿಒ ರಾಜಶೇಖರ್ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿರುವಂಥದ್ದು.